ಆರೋಗ್ಯ ಸಮಸ್ಯೆ ಇದ್ದವನಿಗೆ ಅದರ ಮೇಲೆ ಒಂದು ಜ್ಞಾನ, ಬಿಸ್ನೆಸ್ ಮಾಡುವವನಿಗೆ ಬಿಸ್ನೆಸ್ನ ಮೇಲೆ ಒಂದು ಜ್ಞಾನ. ಎಲ್ಲಾ ಜ್ಞಾನವನ್ನು ಗ್ರಹಿಸ್ಲಿಕ್ಕಾಗುದು. ಒಂದು ತಟ್ಟೆಯಲ್ಲಿ 1000 ಹಣ್ಣು ಇದ್ರು ನಮಗೆ ಯಾವ್ದು ಬೇಕು ಅದನ್ನ ಹೇಳಿ ಊಟ ಮಾಡ್ತೇವೆ. ಒಂದು ಆ್ಯಪಲ್, ಒಂದು ಮ್ಯಾಂಗೋ ಏನೋ ತಕೊಂಡು ಊಟ ಮಾಡ್ತೇವೆ. ಮಗು ಗರ್ಭದಲ್ಲಿ ಇರುವ ಸಮಯದಲ್ಲಿ, ತಾಯಿಯ ಗರ್ಭದಲ್ಲಿರುವ ಸಮಯದಲ್ಲಿ ತಾಯಿ ಯಾವ ರೀತಿ ಇರಬೇಕು, ಅದರ ಮೇಲೆ ಎಲ್ಲ ಜ್ಞಾನವು ಸೃಷ್ಟಿಯಾಗ್ತದೆ. ಎಲ್ಲವೂ ಭಗವಂತ ಹೇಳಿಕೊಟ್ಟಿದ್ದಾನೆ ಸಮಯ ಸಂದರ್ಭಕ್ಕೆ ತಕ್ಕವಾಗಿ. ಯಾವುದನ್ನು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡೇ ಹೋಗು. ಆ ಪ್ರೀತಿಯನ್ನು ಕೊಟ್ಟದ್ದು ಭಗವಂತ, ತೋರಿಸಿಕೊಟ್ಟದ್ದು ಭಗವಂತ. ಲವ್ ಮಾಡ್ಲಿಕ್ಕೆ ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ, ಅದು ತೋರಿಸಿಕೊಟ್ಟಿದ್ದಾನೆ. ಆ ತೋರಿಸಿಕೊಟ್ಟದ್ದನ್ನು ನಾವು ಯಾವ ರೀತಿ ಉಳಿಸಿಕೊಳ್ಳಬೇಕು ಎಂಬುದು ನಮ್ಮ ಸ್ವಜ್ಞಾನ. ಈಗ ಅರ್ಥ ಆಯ್ತಾ? ಯಾವ ರೀತಿ ಗ್ರಹಿಸಿಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಜ್ಞಾನವನ್ನು ನೀವೇ ನಂಬಿ, ನಿಮ್ಮನ್ನು ನೀವೇ ಪ್ರೀತಿಸಿ. ಎಲ್ಲದಕ್ಕೂ ಉತ್ತರ ನಿಮ್ಮ ಒಳಗೆ ಉಂಟು ಅಂತ ಹೇಳುವುದು ಇಲ್ಲಿಯ ಜ್ಞಾನ. ತಿರುಚಿಟ್ಟಂಬರಂ ಗುರುವೇಶ್ವರನ್. ನನ್ನ ಪ್ರಶ್ನೆ ಬಂದು, ನೀವು ಕೊಡುವಂತ ಜ್ಞಾನವನ್ನು ನಾವು ಹೇಗೆ ಗ್ರಹಿಸಬೇಕು ಮತ್ತೆ ಹೇಗೆ ಅದನ್ನ ಅಳವಡಿಸ್ಕೊಬೇಕು? ನಾವು ಕೊಡುವ ಜ್ಞಾನವನ್ನು ಹೇಗೆ ಜೀವನದಲ್ಲಿ ಗ್ರಹಿಸಿಕೊಳ್ಬೇಕು, ಯಾವ ರೀತಿ ಅನುಸರಿಸಿಕೊಂಡು ಹೋಗ್ಬೇಕು ಅಲ್ವಾ? ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಜ್ಞಾನ ಅಲ್ವಾ? ಆರೋಗ್ಯ ಸಮಸ್ಯೆ ಇದ್ದವನಿಗೆ ಅದರ ಮೇಲೆ ಒಂದು ಜ್ಞಾನ, ಬಿಸ್ನೆಸ್ ಮಾಡುವವನಿಗೆ ಬಿಸ್ನೆಸ್ನ ಮೇಲೆ ಒಂದು ಜ್ಞಾನ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜ್ಞಾನ. ಅದು ಅವರವರ ಸ್ಥಿತಿಗತಿಗಳಿಗೆ ತಕ್ಕವಾಗಿ ಯಾವ ಜ್ಞಾನ ಬೇಕೋ ಆ ಜ್ಞಾನವನ್ನು ತಗೊಂಡ್ರೆ ಆಯ್ತು. ನಿಮಗೆ ಯಾವ ಜ್ಞಾನ ಬೇಕೋ ಆ ಜ್ಞಾನವನ್ನು ಪಡ್ಕೊಳ್ಳಿ. ನಿಮ್ಮ ಜ್ಞಾನ ಏನು? ಈಗ ಕಲಿಯುವುದು ಅಲ್ವಾ? ಈಗಿನ ಜೀವನದಲ್ಲಿರುವ ಜ್ಞಾನ ಯಾವುದು? ಕಲಿಬೇಕು, ಎಜುಕೇಶನ್. ಅದರಲ್ಲಿ ಫೋಕಸ್ ಆದರೆ ಸಾಕು, ಬೇರೆ ಯಾವ್ದ್ರಲ್ಲಿ ಫೋಕಸ್ ಆಗಬೇಕಾಗಿಲ್ಲ. ಅದರಲ್ಲೇ ಜ್ಞಾನ ಉಂಟಾಗ ಅವರವರಿಗೊಂದು ಸ್ಥಿತಿ ಕೊಟ್ಟಿದ್ದಾರಲ್ಲ, ಅದೇ ಸ್ಥಿತಿಯಲ್ಲಿ ಇದ್ರೆ ಆಯ್ತು ಅಂತ ಹೇಳುದು. ಎಲ್ಲಾ ಜ್ಞಾನವನ್ನು ಗ್ರಹಿಸ್ಲಿಕ್ಕಾಗುದು ಅಲ್ವಾ? ಎಲ್ಲವನ್ನು ಒಂದು ಹೋಟೆಲ್ಗೆ ಹೋಗಿ ಎಲ್ಲ ಊಟ ಮಾಡ್ಲಿಕ್ಕೆ ಆಗ್ತದೆ? ನಮಗೇನು ಬೇಕಾದ್ರೆ ಮಾತ್ರ ತಾನೇ ಊಟ ಮಾಡುದು. ಒಂದು ತಟ್ಟೆಯಲ್ಲಿ 1000 ಹಣ್ಣು ಇದ್ರು ನಮಗೆ ಯಾವ್ದು ಬೇಕು ಅದನ್ನು ಹೇಳಿ ಊಟ ಮಾಡ್ತೇವೆ. ಒಂದು ಆ್ಯಪಲ್, ಒಂದು ಮ್ಯಾಂಗೋ ಏನೋ ತಕೊಂಡು ಊಟ ಮಾಡ್ತೇವೆ. ಎಲ್ಲ ಊಟ ಮಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಅವರವರ ಸ್ಥಿತಿಗೆ ತಕ್ಕವಾಗಿ, ಅವರವರ ಕರ್ಮಕ್ಕೆ ತಕ್ಕವಾಗಿ, ಅವರವರ ವಯಸ್ಸಿಗೆ ತಕ್ಕವಾಗಿ ಒಂದು ಮಗುವಿಗೆ ಯಾವ ರೀತಿ ಇರಬೇಕು ಆ ಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ. ಮಗು ಯಾರು ಹೇಳಿಕೊಡ್ತಾರೆ ಜ್ಞಾನವನ್ನು? ಯಾರು ಹೇಳಿಕೊಡ್ತಾರೆ? ತಂದೆ ತಾಯಿ ಹೇಳಿಕೊಡ್ತಾರೆ ಅಲ್ವಾ? ಸಣ್ಣ ಮಗುವಿಗೆ ಜ್ಞಾನವನ್ನು ಯಾರು ಹೇಳಿಕೊಡ್ತಾರೆ? ತಂದೆ ತಾಯಿ ಹೇಳಿಕೊಡ್ಲಿಕ್ಕೆ ಆಗ್ತದೆ? ಆ ಮಗು ಕೇಳ್ತದೆ? ನೋಡಿ ಕಲಿತದೆ. ಆ ಮಗು ಎಲ್ಲ ಅಡ್ಜಸ್ಟ್ ಆಗ್ತಾ ಹೋಗ್ತದೆ ಅಲ್ವಾ? ಆ ಮಗು ಏನಿದ್ರು ಮಗು, ಹಾಗೆ ಜ್ಞಾನ ಹೇಳಲಿಕ್ಕೆ ಆಗುದಿಲ್ಲ. ಮಗುವಿನ ಬಗ್ಗೆ ಎಚ್ಚರಿಕೆಯಿಂದ ನೋಡಿಕೊಳ್ಳು. ಆ ಮಗು ಕೆಳಗೆ ಬೀಳ್ಬಾರ್ದು, ಮಗು ಓಡಾಡಬಾರ್ದು ಆ ಕಡೆ ಈ ಕಡೆ. ಮಗು ಮೇಲಿಂದ ಕೆಳಗೆ ಬಿದ್ದರೆ ತೊಂದರೆ ಆಗ್ತದೆ, ಹೊಸಲು ದಾಟಿ ಹೋದ್ರೆ ತೊಂದರೆ ಆಗ್ತದೆ. ಒಂದೊಂದು ಮನೆಯ ಪರಿಸ್ಥಿತಿಗೆ ತಕ್ಕವಾಗಿ ಆ ಮಗುವನ್ನು ಸೂಕ್ಷ್ಮವಾಗಿ ಭಗವಂತನಾಗಿ ಗಮನಿಸ್ತಾ ಇರೋದು. ಯಾವಾಗ ಮಗು ಜನ್ಮ ಆದ ಮೇಲೆ, ಮಗು ಗರ್ಭದಲ್ಲಿರುವಾಗಲ್ಲ. ಮಗು ಗರ್ಭದಲ್ಲಿರುವ ಸಮಯದಲ್ಲಿ, ತಾಯಿಯ ಗರ್ಭದಲ್ಲಿರುವ ಸಮಯದಲ್ಲಿ ತಾಯಿ ಯಾವ ರೀತಿ ಇರಬೇಕು ಅದರ ಮೇಲೆ ಎಲ್ಲ ಜ್ಞಾನವು ಸೃಷ್ಟಿಯಾಗ್ತದೆ. ಒಂದು ತಾಯಿ ಗರ್ಭಾವಸ್ಥೆಯಲ್ಲಿರುವಾಗ ಎಷ್ಟು ಶುದ್ಧವಾಗಿರ್ತಾಳೋ, ಎಷ್ಟು ಪವಿತ್ರವಾಗಿರ್ತಾಳೋ, ಯಾವುದರ ಮೇಲೆ ಅವಳು ಡಿಫೆಂಡ್ ಆಗಿದ್ದಾಳೆ. ಒಂದು ಜ್ಞಾನ ಇರ್ಬೋದು, ಒಂದು ಪುರಾಣ ಇರ್ಬೋದು, ಒಂದು ಗ್ರಂಥ ಇರ್ಬೋದು, ಒಂದು ಸೈನ್ಸ್ ಇರ್ಬೋದು, ಒಂದು ವ್ಯಾಪಾರ ಇರ್ಬೋದು, ಒಂದು ಸಂಸಾರದ ವಿಚಾರ ಇರ್ಬೋದು. ಯಾವುದಲ್ಲಿ ಅವಳು ತುಂಬ ಫೋಕಸ್ ಆಗಿದ್ದಾಳೆ ಅದಕ್ಕೆ ತಕ್ಕವಾದ ಸ್ಥಿತಿಯ ಒಂದು ಮಗು ಅಲ್ಲಿ ಸೃಷ್ಟಿಯಾಗ್ತದೆ. ಇದು ತಾಯಿ ಹೇಳಿಕೊಡುವ ಜ್ಞಾನ ಮಗುವಿಗೆ ಗರ್ಭದಲ್ಲಿ. ಮಗು ಆಯಿತು, ಡೆಲಿವರಿ ಆಯಿತು, ಹೆರಿಗೆ ಆಯಿತು, ಮಗು ಬಂತು. ಅದಾದ ನಂತರ ಮಗುವಿಗೆ ಜ್ಞಾನವನ್ನು ಹೇಳಿಕೊಡುವುದಿಲ್ಲ, ಹೇಳಿಕೊಡ್ಲಿಕ್ಕೆ ಆಗುವುದಿಲ್ಲ. ಅದರ ಪ್ರೀತಿಯಿಂದ ನೋಡಿಕೊಳ್ಳುದು, ಮುದ್ದಾಗಿ ನೋಡಿಕೊಳ್ಳುದು. ಅದು ಬೆಳೀತಾ 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 ತನ್ನಿತಾನಾಗಿ ಅದು ಕಲಿತದೆ. ಆ ಜ್ಞಾನ ಯಾರು ಹೇಳಿಕೊಟ್ಟ? ಕಣ್ಣಿಗೆ ಕಾಣ್ಲಿಕ್ಕೆ ಅಪ್ಪ ಅಮ್ಮ ಹೇಳಿಕೊಟ್ಟಿದ್ದಾರೆ. ಮಗು ಯಾಕೆ ಕೂಗ್ತದೆ ಅಂತೇಳಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳು, ಅದು ಮಾತಾಡುದಿಲ್ಲ. ಅದು ಯಾಕೆ ಕೂಗ್ತದೆ? ಹಾಲಿಗೆ ಬೇಕಾಗಿ ಕೂಗ್ತದ, ಹೊಟ್ಟೆ ನೋವಾಗಿ ಕೂಗ್ತದ, ಅದೇ ತಲೆನೋವಾಗಿ ಕೂಗ್ತದ, ಅಲ್ಲ ಏನೋ ಒಂದು ಸೊಂಟ ನೋವು, ಕೈ ನೋವು, ಕಾಲು ನೋವಾಗಿ ಕೂಗ್ತದ ಅಂತ ಗೊತ್ತಿಲ್ಲ. ಅಮ್ಮನಿಗೆ ಗೊತ್ತಿಲ್ಲ, ಸ್ವಂತ ಅಮ್ಮನಿಗೆ ಗೊತ್ತಿಲ್ಲ ಯಾಕೆ ಕೂಗ್ತದೆ ಅಂತ. ಅದು ಸ್ವಲ್ಪ ದೊಡ್ಡದಾದ ಮೇಲೆ, ಮಾತು ಬಂದ ನಂತರ ಅದು ಹೇಳ್ತದೆ ನಾನು ಯಾಕೆ ಕೂಗ್ತೇನೆ ಅಂತೇಳಿ.
ಅಲ್ವಾ? ಅರ್ಥ ಆಗ್ತದೆ ಈಗ ನಿಮ್ಗೆ? ಜ್ಞಾನ ಹೇಳಿಕೊಡ್ಲಿಕ್ಕೆ ಆಗೋದು, ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದು, ಆಗ ಅಷ್ಟೇ ಜ್ಞಾನ ಅಲ್ಲಿ ಬೇಕಾದ. ಎಲ್ಲವೂ ಭಗವಂತ ಹೇಳಿಕೊಟ್ಟಿದ್ದಾನೆ ಸಮಯ ಸಂದರ್ಭಕ್ಕೆ ತಕ್ಕವಾಗಿ. ಯಾವುದನ್ನು ಬೇಕಾದನ್ನು ಆಯ್ಕೆ ಮಾಡಿಕೊಂಡೇ ಹೋಗು. ಸಣ್ಣ ವಯಸ್ಸಿನಲ್ಲಿರುವಾಗ ಒಂದು ರೀತಿ ಇರ್ತದೆ, ದೊಡ್ಡ ವಯಸ್ಸಾದ ನಂತರ ಇನ್ನೊಂದು ರೀತಿ ಆಗ್ತದೆ ಅಲ್ವಾ? ಒಂದು ಗಂಡು ಹೆಣ್ಣು ದೊಡ್ಡದಾಗ್ತಾ ಆಗ್ತಾ ಒಂದು ಪ್ರೀತಿ ಎಂಬ ವಿಚಾರ ಬರ್ತದೆ. ಈ ಜ್ಞಾನ ಯಾರು ಹೇಳಿಕೊಟ್ಟದ್ದು? ಅಪ್ಪ ಅಮ್ಮನ ಹತ್ರ ಹೇಳಿ ಪ್ರೀತಿ ಮಾಡ್ತಾರೆ? ಅಪ್ಪ ಅಮ್ಮನ ಹತ್ರ ಹೇಳಿ ಲವ್ ಮಾಡ್ತಾರೆ? ಆ ಜ್ಞಾನ ಯಾರು ಹೇಳಿಕೊಟ್ಟದ್ದು? ಅದೆಲ್ಲಿಂದ ಬಂತು ಆ ಜ್ಞಾನ? ಆ ಜ್ಞಾನ ಬರ್ತದೆ, ಭಗವಂತ ನಿಮಗೆ ಏನು ಬೇಕು ಅದನ್ನು ಕರುಣಿಸ್ತಾನೆ. ಅದನ್ನು ನೀವು ಯಾವ ರೀತಿಯಲ್ಲಿ ತಕೊಂಡು ಹೋಗ್ತೀರಿ, ಅಲ್ಲಿ ಇರೋದು ಎಲ್ಲ ಸೂಕ್ಷ್ಮ ಜ್ಞಾನಗಳು. ಅದು ಯಾರು ಹೇಳಿಕೊಟ್ಟು ಬರೋದಲ್ಲ. ಸತ್ಯಲ್ಲ? ಆಗ ಪ್ರೀತಿ ಆಯ್ತು. ಪ್ರೀತಿ ಆದಾಗ ಈ ಪ್ರೀತಿಯನ್ನು ಯಾವ ರೀತಿ ತಕೊಂಡು ಹೋಗ್ಬೇಕು, ಯಾವ ರೀತಿ ನಡೆಸಿಕೊಂಡು ಹೋಗ್ಬೇಕು. ಎಷ್ಟು ಪರಮ ಪವಿತ್ರವಾದ ಸ್ಥಿತಿ ಇದು ಈ ಪ್ರೀತಿಯ ವಿಚಾರ. ಅಲ್ಲಿ ನಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕು. ಆ ಪ್ರೀತಿಯನ್ನು ಕೊಟ್ಟದ್ದು ಭಗವಂತ, ತೋರಿಸಿಕೊಟ್ಟದ್ದು ಭಗವಂತ. ಲವ್ ಮಾಡಲಿಕ್ಕೆ ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ, ಅದು ತೋರಿಸಿಕೊಟ್ಟಿದ್ದಾನೆ. ಆ ತೋರಿಸಿಕೊಟ್ಟದ್ದನ್ನು ನಾವು ಯಾವ ರೀತಿ ಉಳಿಸಿಕೊಳ್ಳಬೇಕು ಎಂಬುದು ನಮ್ಮ ಸ್ವಜ್ಞಾನ, ಸ್ವಂತ ಜ್ಞಾನ, ಸ್ವ ಅಧ್ಯಯನ. ಅದು ನಿಮ್ಮ ಸ್ಥಿತಿ ಇದೆ. ಈಗ ನೀವು ಕಲಿಯುವುದರಲ್ಲಿ ಹೇಗೆ ಹೋಗ್ಬೋದು, ಯಾವ ರೀತಿ ಎಲ್ಲ ಕಲಿಬಹುದು ಎಂಬ ಒಂದು ಸ್ಥಿತಿ ನಿಮ್ಮ ಒಳಗೆ ಉಂಟಾಗಬೇಕು. ಆ ಕಲೀಲಿಕ್ಕೆ ಭಗವಂತ ದಾರಿ ಮಾಡಿಕೊಟ್ಟಿದ್ದಾನೆ, ಅವಕಾಶ ಮಾಡಿಕೊಟ್ಟಿದ್ದಾನೆ. ಒಂದು ಒಳ್ಳೆ ಕಾಲೇಜನ್ನು ತೋರಿಸಿದ್ದಾನೆ, ಒಂದು ಒಳ್ಳೆ ಮಾಸ್ಟರನ್ನು ತೋರಿಸಿದ್ದಾನೆ, ಎಲ್ಲ ತೋರಿಸಿದ್ದಾನೆ ಅಲ್ವಾ? ಇಲ್ಲಿ ನಾನು ಯಾವ ರೀತಿ ರೀಚ್ ಆಗಬೇಕು ಎಂಬ ವಿಚಾರ, ಅದು ನಿಮ್ಮ ಸ್ವಂತ ಜ್ಞಾನ. ಅದು ನಿಮ್ಮ ಜ್ಞಾನ ನಿಮಗೇ ಸ್ವಂತ, ನಿಮ್ಮ ಕರ್ಮ ನಿಮಗೆ ಸ್ವಂತ, ನಿಮ್ಮ ಜ್ಞಾನ ನಿಮಗೇ ಸ್ವಂತ. ಪ್ರತಿಯೊಂದು ವಿಚಾರವು ನಿಮಗೇ ಸ್ವಂತ, ಇನ್ನೊಬ್ಬರ ವಿಚಾರ ನಿಮಗೆ ಅಪ್ಲೈ ಆಗುತ್ತದೆ. ಈ ಜ್ಞಾನವನ್ನು ಇಲ್ಲಿ ಹೇಳುವುದು. ಈಗ ಇದನ್ನು ಹೇಗೆ ಗ್ರಹಿಸಿಕೊಳ್ಳುವುದು? ಇದನ್ನು ಯಾವ ರೀತಿ ಗ್ರಹಿಸಿಕೊಳ್ಳುವುದು? ಈಗ ನಿಮ್ಮ ಅಂತರಾತ್ಮ ಬೇರೆ ಅಲ್ವಾ? ಎಲ್ಲ ಪರಮಾತ್ಮನದಾದ್ರೂ ಕೂಡ ನಿಮ್ಮ ಅಂತರಾತ್ಮ ಬೇರೆ ಬೇರೆ ಅಲ್ವಾ? ನಿಮ್ಮ ಅಂತರಾತ್ಮಕ್ಕೊಂದು ಸರಿಯಾದ ಸ್ಥಿತಿಯನ್ನು ಕೊಟ್ಟಿದ್ದಾನಲ್ಲ ಭಗವಂತ. ಏನು ಮಾಡಬೇಕು, ಏನು ಅನುಭವಿಸ್ಬೇಕು, ಎಲ್ಲಿ ಹೋಗ್ಬೇಕು, ಯಾರ ಮುಂದೆ ಕೈ ಕಟ್ಟಿ ನಿಲ್ಬೇಕು, ಎಲ್ಲಿ ಹೋಗಿ ತಾಳ್ಮೆಯಿಂದ ಕೂತ್ಕೊಳ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ವಿಚಾರ ಕೊಟ್ಟಿದ್ದಾನಲ್ಲ. ಯಾರನ್ನು ಮದುವೆ ಆಗಬೇಕು, ಅದು ಹೇಗೆ ಮದುವೆ ಆಗ್ತದೆ, ಇದೆಲ್ಲ ಗೊತ್ತಿಲ್ಲ. ಇದೆಲ್ಲ ಅವನ ಇಚ್ಛೆಯಂತೆ ನಡೆಯುವುದು. ಪ್ರತಿಯೊಂದು ವಿಚಾರ ಅವನ ಇಚ್ಛೆಯಂತೆ ನಡೆಯುವುದು. ಅವನ ಇಚ್ಛೆಯಂತೆ ನಡೆಯುವಾಗ ಅದಕ್ಕೆ ಬೇಕಾದ ಸತ್ಯವಾದ ಸ್ಥಿತಿ ಕೂಡ ನಮ್ಮ ಒಳಗೆ ಕೊಟ್ಟಿದ್ದಾನೆ. ನಾವು ಅದನ್ನು ಸ್ವೀಕಾರ ಮಾಡುವುದು. ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಕಲ್ತರೆ ಅವರವರ ಜೀವನಕ್ಕೆ ಏನು ಬೇಕು ಅದು ಅವರವರ ಜೀವನದಲ್ಲೇ ಸಿಗ್ತದೆ. ಇನ್ನೊಬ್ಬರ ಹತ್ರ ಕೇಳಿಕೊಂಡು ಕಲಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಇಲ್ಲಿಯ ಜ್ಞಾನ. ಈಗ ಅರ್ಥ ಆಯ್ತಾ? ಯಾವ ರೀತಿ ಗ್ರಹಿಸಿಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಜ್ಞಾನವನ್ನು ನೀವೇ ನಂಬಿ, ನಿಮ್ಮನ್ನು ನೀವೇ ಪ್ರೀತಿಸಿ, ತನ್ನಂಬಿಕೆಯಿಂದ ಜೀವನ ಮಾಡಿ, ಆತ್ಮವಿಶ್ವಾಸದಿಂದ ಜೀವನ ಮಾಡಿ. ಎಲ್ಲದಕ್ಕೂ ಉತ್ತರ ನಿಮ್ಮ ಒಳಗೇ ಉಂಟು ಅಂತ ಹೇಳುವುದು ಇಲ್ಲಿಯ ಜ್ಞಾನ. ಇಂಥ ವಿಚಾರ ತಿಳ್ಕೊಳ್ಳಿಕ್ಕೆ ಇಲ್ಲಿಗೆ ಬರುದು. ಆಯ್ತಾ? ಜ್ಞಾನೋಪದೇಶ ನಾನು ಮಾಡ್ತಾ ಇಲ್ಲ ಇಲ್ಲಿ ಕೂಡ. ಏನು ಪ್ರಕೃತಿಯಲ್ಲಿ ಬರ್ತದೆ, ಕಾಲದಲ್ಲಿ ಬರ್ತದೆ ಹೇಳಿಕೊಂಡು ಹೋಗ್ತಾನೆ ಇರ್ತದೆ. ಅದು ಹೇಗೂ ಅಪ್ಲೈ ಆಗ್ಬೋದು. ಸಣ್ಣ ಮಗುಗೂ ಅಪ್ಲೈ ಆಗ್ಬೋದು, ಒಂದು ವ್ಯಾಪಾರಸ್ಥನಿಗೂ ಅಪ್ಲೈ ಆಗ್ಬೋದು, ಒಂದು ಗೃಹಿಣಿಗೂ ಅಪ್ಲೈ ಆಗ್ಬೋದು, ಒಂದು ಬಿಸ್ನೆಸ್ ಮ್ಯಾನಿಗೂ ಅಪ್ಲೈ ಆಗ್ಬೋದು. ಹೇಗೂ ಬೇಕಾದ್ರೆ ಅದನ್ನು ತಗೊಳ್ಬೋದು. ಅದು ಅವರವರ ಸ್ಥಿತಿಯಿಂದ ತಗೊಂಡ್ರೆ ಒಳ್ಳೆ. ಅವರವರ ಸ್ಥಿತಿಯಲ್ಲಿ ನೋಡ್ಬೇಕು ಆ ವಿಚಾರ. ಅರ್ಥ ಆಯ್ತು ಮಳೆ? ಖುಷಿಯಾಗಿದೆ, ಸಂತೋಷವಾಗಿ. ತಿರುಚಿತ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.